Hi all, welcome back to SRS EC Academy. In this video, let's study about earthing, also called as grounding. Earthing, we also call it as grounding. Have you ever wondered why we don't get an electric shock when touching a washing machine or refrigerator under normal condition? Because earthing, also called as grounding. In this video, let's study what is earthing or what is grounding. Next, why is earthing important? Earthing important. Next, how does it protect? How does it protect us from electric shock? Next, types of earthing. In that, plate earthing, pipe earthing, and advantages of earthing. Okay. Here, earthing. What is earthing? I will explain one by one. What is earthing? Why earthing is important, or why is earthing important? How does it protect from us from electric shock? Types of earthing. Okay. If earthing is not good, high earth resistance, it can lead to serious safety problems. Okay. So let's study what is earthing. I will explain here. This one with see. ಈಗ ನೀವು ಮನೆಗಳಲ್ಲಿ ಅಥವಾ ಕಂಪ್ನಿಗಳಲ್ಲಿ ಹಾಸ್ಪಿಟಲ್ಸಲ್ಲಿ ಎಲ್ಲವೂ ಕೂಡ ಏನೇ ಒಂದು ನಾವು ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅಥವಾ ನಮ್ಮನ್ನು ನಾವು ಸೇಫ್ ಮಾಡ್ಕೋಬೇಕಂದ್ರೆ ಅರ್ಥಿಂಗ್ ಚೆನ್ನಾಗಿರಬೇಕು ಅಥವಾ ಗ್ರೌಂಡಿಂಗು ಚೆನ್ನಾಗಿರಬೇಕು. ಅದಕ್ಕೆ ಅರ್ಥಿಂಗ್ ಅಂದರೆ ಏನಂದರೆ, ಅರ್ಥಿಂಗ್ ಇಸ್ ದ ಪ್ರೋಸೆಸ್ ಆಫ್ ಕನೆಕ್ಟಿಂಗ್ ದಿ ಮೆಟಲ್ ಬಾಡಿ ಆಫ್ ಆನ್ ಅಪ್ಲಯನ್ಸ್ ಆರ್ ಮಷಿನರಿ ಟು ದ ಅರ್ತ್ ಥ್ರೂ ಎ ಲೋ ರೆಸಿಸ್ಟೆನ್ಸ್ ವೈರ್. ಅಂದರೆ ಅದು ಮೀಟರ್ ಬೋರ್ಡಿಂದ ಅಥವಾ ಏನು ಕನೆಕ್ಷನ್ಸ್ ಇರುತ್ತೆ ಅಲ್ಲಿಂದ ತಗೊಂಡು ಮತ್ತೆ ನೋಡಿ ಇಲ್ಲಿ ಇದು ಅರ್ಥಿಂಗ್ ವೈರು, ಇದು ಅರ್ತು, ಇಲ್ಲಿ ನೋಡಿ ಇದು MCB ಇದೆ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ನೋಡಿ ಇಲ್ಲಿ ಕನೆಕ್ಟ್ ಆಗಿದೆ. ಇಲ್ಲಿ ಇದು ವಾಷಿಂಗ್ ಮಿಷಿನ್ ಕನೆಕ್ಟ್ ಆಗಿದೆ, ಇಲ್ಲಿಂದ ಕೂಡ ಏನಾಗಿದೆ, ಇದು ಅರ್ಥಿಂಗ್ ಕನೆಕ್ಟ್ ಆಗಿದೆ. ಆಯಿತಾ. ಇದು MCB ಅಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಇಲ್ಲಿ ಒಂದು ಅರ್ಥಿಂಗ್ ಇಸ್ ದ ಪ್ರೋಸೆಸ್ ಆಫ್ ಕನೆಕ್ಟಿಂಗ್ ದಿ ಮೆಟಲ್ ಬಾಡಿ. ನೋಡಿ, ಕನೆಕ್ಟಿಂಗ್ ದ ಮೆಟಲ್ ಬಾಡಿ ಆಫ್ ಆನ್ ಅಪ್ಲಯನ್ಸ್ ಅಂದರೆ ರೆಫ್ರಿಜಿರೇಟ್ರು ಅಥವಾ ಇದಾಗಿರ್ಬೋದು, ಏನೇ ಯಾವುದಾಗಿರೋ ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಇಲ್ಲಿ ನಾವು ವಾಷಿಂಗ್ ಮಿಷಿನ್ ತೊಗೊಂಡಿದ್ವಿ, ಆಯಿತಾ. ಟು ದ ಅರ್ತ್, ನೋಡಿ ಅರ್ತ್ ಥ್ರೂ ಎ ಲೋ ರೆಸಿಸ್ಟೆನ್ಸ್ ವೈರ್ ಅಂತಂದರೆ ಯಾಕೆಂದರೆ ಬಂದಂಥ ಕರೆಂಟು ಹೆವಿ ಕರೆಂಟ್ ಆಗಿರ್ಬೋದು, ಅದು ಲೋ ರೆಸಿಸ್ಟೆನ್ಸ್ ಅಂದರೆ ರೆಸಿಸ್ಟೆನ್ಸ್ ಏನು, ಲೋ ರೆಸಿಸ್ಟೆನ್ಸ್, ಇದು ಅಪೋಸ್ ಮಾಡಲ್ಲ. ಡೈರೆಕ್ಟಾಗಿ ಏನೇ ಬಂದರೂ ಅದು ಗ್ರೌಂಡ್ ಒಳಗಡೆ, ಅರ್ಥಿಂಗ್ ಒಳಗಡೆ ಹೋಗ್ಬಿಡುತ್ತೆ, ಆಯಿತಾ. ಇಟ್ ಸೇಫ್ಲಿ ಟ್ರಾನ್ಸ್ಫರ್ ದ ಫಾಲ್ಟ್ ಕರೆಂಟ್ ಟು ದ ಗ್ರೌಂಡ್. ಯಾವುದೇ ರೀತಿ ನಮಗೆ ಫಾಲ್ಟ್ ಮಾಡ್ದೇ ನಮಗೇನಾದರೂ ಶಾಕ್ ಹೊಡಿದಂಗೆ ಸೇಫಾಗಿ ಕರೆಂಟ್ನ ಗ್ರೌಂಡ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಆ್ಯಂಡ್ ಪ್ರಿವೆಂಟ್ಸ್ ಎಲೆಕ್ಟ್ರಿಕ್ ಶಾಕ್ ಆ್ಯಂಡ್ equipment damage. Earthing is the process of connecting the metal body of an appliance or machinery to the earth through a low resistance wire. It safely transfer the electric current or it safely transfer fault current to the ground and protect us. Okay.
without earthing. See, real time example, if the live wire touches the metal body, hmm, due to insulation failure, the body becomes slime. ಏನಾದರೂ ನಾವು ವೈರ್ ಅಂದರೆ ಕರೆಂಟ್ ಪಾಸ್ ಆಗಿರ್ತಕ್ಕಂಥ ವೈರ್ ಟಚ್ ಮಾಡಿದ್ರೆ ಅಥವಾ ಮೆಟಲ್ ಬಾಡಿನ ಇದ್ರದ್ದು ಮೆಟಲ್ ಬಾಡಿನ ಏನು ಟಚ್ ಮಾಡಿದ್ರೆ ಏನಾಗುತ್ತೆ, ಬಾಡಿ ಬಿಕಮ್ಸ್ ಲೈವ್. ಕರೆಂಟ್ ಹೊಡೆದ ತಕ್ಷಣ ನಮಗೂ ಕೂಡ ಮುಟ್ಟಿದ ತಕ್ಷಣ ನಮಗೂ ಕರೆಂಟ್ ಆಗಿರುತ್ತೆ, ಅದನ್ನ ಬಾಡಿ ಬಿಕಮ್ಸ್ ಲೈವ್ ಅಂತ ಹೇಳಿದ್ದಾರೆ, ಆಯಿತಾ. ವೆನ್ ಎ ಪರ್ಸನ್ ಟಚಸ್ ಇಟ್, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಥ್ರೂ ದ ಬಾಡಿ. ನಿಮಗೆ ಏನಾದರೂ ಕರೆಂಟ್ ಹೊಡೆದ್ರೆ ಹಂಗೆ ಮೈಲಿ ಜುಮ್ ಅಂದ್ಬಿಡುತ್ತೆ. ನಿಮಗೆ ಅನುಭವ ಆಗಿದ್ರೆ ಗೊತ್ತಾಗಿರುತ್ತೆ. ಒಂದು ಸ್ವಲ್ಪ ಕರೆಂಟ್ ಅಂದರೆ ಫುಲ್ ಜುಮ್ ಅಂದ್ಬಿಡುತ್ತೆ, ಆಯಿತಾ. ಅದು ಏನಾದರೂ ಲೋ ವೋಲ್ಟೇಜ್ ಇತ್ತಂದರೆ ಓಕೆ, ಇಲ್ಲಾಂತಂದ್ರೆ ಹೈ ವೋಲ್ಟೇಜ್ ಇತ್ತಂದರೆ ಅದು ತುಂಬ ಸೀರಿಯಸ್ಸು, ಬದುಕೋದೇ ಕಷ್ಟ ಆಗ್ಬಿಡುತ್ತೆ. ರಿಸಲ್ಟ್, ಎಲೆಕ್ಟ್ರಿಕ್ ಶಾಕ್ ಮೇ ಅಕ್ಕರ್, ಡೇಂಜರಸ್, ಆಯಿತಾ. ನೀವು ರೈಲ್ವೆ ನಿಲ್ದಾಣಗಳಲ್ಲಿ ಮೆಟ್ರೋದಲ್ಲಿ ನೋಡ್ಬೋದು 1200 ವೋಲ್ಟು ಅಥವಾ ಅಷ್ಟು ವೋಲ್ಟು ವೆರಿ ಡೇಂಜರ್ಸ್ ಅಂತೆಲ್ಲ ಬರೆದಿರ್ತಾರೆ. ಇವೆಲ್ಲ ಇನ್ನು ಡಿ ಸಿಗಳು ಅವೆಲ್ಲ ಮಾಮೂಲಿ ಡಿ ಸಿ ವೋಲ್ಟೇಜಲ್ಲಿ ಇರುತ್ತೆ, 0 to 5 ವೋಲ್ಟು ಆ ಥರ ಡಿಪೆಂಡ್ಸ್ ಆನ್ ದಿ ನಾವು ಯಾವ ಡಿವೈಸ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ. ವಿತ್ ಅರ್ಥಿಂಗು ನೋಡಿ, ವೆನ್ ದ ಲೈವ್ ವೈರ್ ಟಚಸ್ ದ ಮೆಟಲ್ ಬಾಡಿ, ದ ಫಾಲ್ಟ್ ಕರೆಂಟ್ ಫ್ಲೋಸ್ ಥ್ರೂ ದಿ ಅರ್ಥಿಂಗ್ ವೈರ್ ಟು ದ ಫ್ಲೋಸ್ ಥ್ರೂ ದಿ ಅರ್ಥಿಂಗ್ ವೈರ್ ಟು ದ ಅರ್ತ್. ಇಲ್ಲಿ ಏನಿದೆ, ಏನಾದರೂ ಫಾಲ್ಟ್ ಕರೆಂಟ್ ಇದ್ದರೆ ಈ ವೈರ್ ಮೂಲಕ ಇದು ಭೂಮಿಗೆ ಏನಾಗುತ್ತೆ, ಕರೆಂಟು ಪಾಸ್ ಆಗಿಬಿಡುತ್ತೆ, ನಮ್ಗೆ ಯಾವುದೇ ರೀತಿ ಡ್ಯಾಮೇಜ್ ಮಾಡೋದಿಲ್ಲ. ಪರ್ಸನ್ ಈಸ್ ಸೇಫ್ ಆ್ಯಂಡ್ ಎಕ್ವಿಪ್ಮೆಂಟ್ ಈಸ್ ಪ್ರೊಟೆಕ್ಟೆಡ್. ಈಗ ವಾಟ್ ಈಸ್ ಅರ್ಥಿಂಗ್ ಅಂತ ಓದಿದ್ವಿ. ವಿತೌಟ್ ಅರ್ಥಿಂಗ್ ಏನಾಗುತ್ತೆ, ವಿತ್ ಅರ್ಥಿಂಗ್ ಏನಾಗುತ್ತೆ, ಏನಂತಂದರೆ ಅದು ಏನಾದರೂ ಫಾಲ್ಟ್ ಕರೆಂಟ್ ಇರುತ್ತಲ್ಲ, ಆ ಫಾಲ್ಟ್ ಕರೆಂಟ್ನ ಇದು ಸೇಫಾಗಿ ಗ್ರೌಂಡ್ಗೆ ಅರ್ತ್ಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಓಕೆ, ನಮಗೆ ಕರೆಂಟ್ ಹೊಡೆಯೋದಿಲ್ಲ, ಅದಕ್ಕೆ ಅರ್ಥಿಂಗು ಇಂಪಾರ್ಟೆಂಟು. ನೆಕ್ಸ್ಟು ಇದರಲ್ಲಿ ಓಕೆ, ನೆಕ್ಸ್ಟು ನೆಸೆಸಿಟಿ ಆಫ್ ಎಲೆಕ್ಟ್ರಿಕ್ ಅರ್ಥಿಂಗ್. ನೆಸೆಸಿಟಿ ಆಫ್, ಐ ವಿಲ್ ರೈಟ್ ಹಿಯರ್, ನೆಸೆಸಿಟಿ ಆಫ್ necessity of electric earthing. Here earthing is necessary for all domestic, commercial, industrial installations to safeguard the operator. Here the below purposes are protection, safety of person or personal, safety of equipment, prevent or at least minimize damage to the equipment as a result of flow of heavy currents. Next, improvement of the reliability of the power systems. ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ಇಕ್ವಿಪ್ಮೆಂಟ್ ಪ್ರೊಟೆಕ್ಟ್ ಮಾಡುತ್ತೆ, ಸೇಫ್ಟಿ ಆಫ್ ದಿ ಪರ್ಸನ್ನು, ಸೇಫ್ಟಿ ಆಫ್ ದಿ ಇಕ್ವಿಪ್ಮೆಂಟು, ಪ್ರಿವೆಂಟ್ ಅಟ್ಲೀಸ್ಟ್ ಮಿನಿಮೈಸ್ ದಿ ಡ್ಯಾಮೇಜ್. ಈಗ ಅರ್ಥಿಂಗ್ ಏನಾರು ಇತ್ತಂದರೆ ಮಿನಿಮೈಸ್ ಡ್ಯಾಮೇಜ್ ಆಗುತ್ತೆ, ಇಲ್ಲ ಅಂತಂದರೆ ಹೋಗೇ ಬಿಡ್ತಾರೆ, ತುಂಬ ಕರೆಂಟ್ ಹೊಡೆದು ಬಿಟ್ರೆ, ಯಾಕಂದರೆ ಎ ಸಿ ಅದು 230 ವೋಲ್ಟು. ನೆಕ್ಸ್ಟು ಇಂಪ್ರೂವ್ಮೆಂಟ್ ಆಫ್ ದಿ ಸ್ಟೆಬಿಲಿಟಿ ಆಫ್ ದಿ ಪವರ್ ಸಿಸ್ಟಮ್, ಇದು ಪವರ್ ಸಿಸ್ಟಮ್. ನೆಕ್ಸ್ಟು ಟೈಪ್ಸ್ ಆಫ್ ಅರ್ಥಿಂಗ್. ದೇರ್ ಆರ್ 2 types of earthing. One is types of earthing.
First one is plate earthing. Second one is pipe earthing. Now let's study what is plate earthing and pipe earthing. Let's study plate earthing. Plate earthing is a method of connecting a copper or GI plate to the earth for safety. Plate earthing is a method of connecting a copper or GI plate, ಗ್ಯಾಲ್ವನೈಸ್ಡ್ ಐರನ್ ಅಂತ ಕರಿತೀವಿ. ಜೆ ಅಂದರೆ ಗ್ಯಾಲ್ವನೈಸ್ಡ್ ಐರನ್ ಪ್ಲೇಟ್ ಟು ದ ಅರ್ತ್ ಫಾರ್ ಸೇಫ್ಟಿ. ನೋಡಿ, ಪ್ಲೇಟ್ ಅರ್ಥಿಂಗ್ ಇಸ್ ಅ ಮೆಥಡ್ ಆಫ್ ಕನೆಕ್ಟಿಂಗ್ ಕಾಪರ್ ಪ್ಲೇಟ್ ಆರ್ GI ಪ್ಲೇಟ್. ಇದು ಕಾಪರ್ ಪ್ಲೇಟು. ನೋಡಿ, ಇದು ಕಾಪರ್ ಪ್ಲೇಟು. ನೆಕ್ಸ್ಟ್ ಇಲ್ಲಿ ಸಾಲ್ಟು, ಸ್ಯಾಂಡು, ಚಾರ್ಕೋಲು ಅಂದರೆ ಕಲ್ಲುಪ್ಪು, ಮರಳು ಮತ್ತು ಇದು ಇದ್ಲು. ನೆಕ್ಸ್ಟು ಇದು ಬಂದು ಫನಲ್ ಕಾಂಕ್ರೀಟ್, ಇದು ಸಿಮೆಂಟ್ದು ಕಾಂಕ್ರೀಟು. ನೆಕ್ಸ್ಟು ಇಲ್ಲಿ ನೋಡಿ, ಇದು GI ಪೈಪ್. ಇದು GI ಪೈಪು. ಈ GI ಪೈಪ್ ಅಂದರೆ ಗ್ಯಾಲ್ವನೈಸ್ಡ್ ಐರನ್ ಅಂತ ಕರೀತೀವಿ, ಪ್ಲೇಟ್ ಅಂತ. ಇದು ಏನಕ್ಕೆ ಇದನ್ನು ಇದು ಮಾಡಿದ್ರೆ ಇದನ್ನೇ ಯೂಸ್ ಮಾಡ್ತಾರೆ ಅಂತಂದರೆ, ಇದು ತುಕ್ಕು ಹಿಡಿಯೋದಿಲ್ಲ ಮತ್ತು ತುಂಬ ಪ್ರೊಟೆಕ್ಷನ್ ಕೊಡುತ್ತೆ. ಓಕೆ, ಇದನ್ನು ನಿಮಗೆ ದ ನೇಮ್ ಇಟ್ಸೆಲ್ಫ್ ಸರ್ ಪ್ಲೇಟ್ ಎರ್ತಿಂಗು. ಪ್ಲೇಟು ಯಾವ ಪ್ಲೇಟ್ ಯೂಸ್ ಮಾಡ್ತಾರೆ? ಕಾಪರ್ ಪ್ಲೇಟ್ ಯೂಸ್ ಮಾಡ್ತಾರೆ. ಅದು ಕಾಪರ್ ಪ್ಲೇಟ್ ಯೂಸ್ ಮಾಡ್ತಾರೆ. ಮತ್ತು ಅದಕ್ಕೊಂದು ಪೈಪು, ಯಾವುದು GI ಪೈಪು. ಅದ್ರ ಮೇಲೆ ಇದೆ ಎಲ್ಲ ಸ್ವಲ್ಪ ಹಿಂಗೆ ಒಂದು 2 ಅಡಿ ಆಳ, 2 ಮೀಟ್ರು ಅಷ್ಟು, 2 ಅಡಿ ಊದ್ಬಿಟ್ಟು, 2 ಮೀಟ್ರ್ ಅಂತ ಐತಿಲ್ಲಿ, ಒಂದು 2 ಅಡಿ 3 ಅಡಿ ಉಳಿದ್ಬಿಟ್ಟು ಈ ಪೈಪ್ನ ಕಾಪರ್ ಪ್ಲೇಟಿಗೆ ಕನೆಕ್ಟ್ ಮಾಡಿಬಿಟ್ಟು, ನೆಕ್ಸ್ಟ್ ಅದಕ್ಕೆ ಮರಳು, ಇದ್ಲು ಮತ್ತು ಇದು ಕಲ್ಲುಪ್ಪು ಎಲ್ಲ ಹಾಕಿ ಮತ್ತು ಈ ಪೈಪ್ ಕನೆಕ್ಟ್ ಮಾಡಿ ಇಲ್ಲಿಗೆ ಕಾಂಕ್ರೀಟ್ ಇದು ಮಾಡಿಬಿಡ್ತಾರೆ. ಆಮೇಲೆ ಅಲ್ಲಿಂದ ಮೀಟ್ರ್ ಬೋರ್ಡಿಂದ ಅಥವಾ ಏನು ಕನೆಕ್ಷನ್ಸ್ ಎಲ್ಲ ಸಪ್ಲೈ ಹೋಗಿರುತ್ತಲ್ಲ ಅಲ್ಲಿಗೆ ಇಲ್ಲೇ ತಗೊಬಂದು ಇಲ್ಲಿ ಕನೆಕ್ಷನ್ ಕೊಡ್ತಾನೆ. ಆಯಿತಾ? ನೋಡಿ ಹೌ ಇಟ್ ವರ್ಕ್ಸ್. ಇದನ್ನು ನಾನು ಎಲ್ಲ ಕಲರಿಂಗ್ ಮಾಡಿ ನಿಮಗೆ ಇದು ಮಾಡಿದ್ದೀನಿ, ಅಥವಾ ಸಮ್ ಅದರ್ ಟೂಲ್ಸ್ ಯೂಸ್ ಮಾಡ್ಕೊಂಡು ಸಮ್ ಆ್ಯಪ್ಸಲ್ಲಿ ನಾನು ಜನ್ರೇಟ್ ಮಾಡಿ. ಓಕೆ, ನೋಡಿ AI ಟೂಲ್ಗಳಲ್ಲಿ ಎ ಕಾಪರ್ ಆರ್ GI ಪ್ಲೇಟ್ ಇಸ್ ಬುರೀಡ್ ವರ್ಟಿಕಲ್ ಇನ್ ದ ಗ್ರೌಂಡ್. ಬುರೀಡ್ ಅಂತಂದರೆ ಊತಿರ್ತಕ್ಕಂಥದ್ದು. ಈ ಕಾಪರ್ GI ಪ್ಲೇಟ್ ಇಸ್ ಬುರೀಡ್ ವರ್ಟಿಕಲ್ ಇನ್ ದ ಗ್ರೌಂಡ್ ಅಂದರೆ ನೋಡಿ, ಆರ್ಡಿನೇಟರ್ ವರ್ಟಿಕಲಿ ಉದ್ದುದ್ದವಾಗಿ. ದಿ ಪಿಟ್ ಇಸ್ ಫಿಲ್ಡ್ ವಿತ್ ಆಲ್ಟರ್ನೇಟ್ ಲೇಯರ್ಸ್ ಆಫ್ ಸಾಲ್ಟ್, ಸ್ಯಾಂಡ್ ಆ್ಯಂಡ್ ಚಾರ್ಕೋಲ್. ಅಂದರೆ ಈ ಗುಂಡಿನ ಯಾವುದ್ರ ಮೂಲಕ ಮುಚ್ಚಿರ್ತಾರೆ ಅಂದರೆ ಆಲ್ಟರ್ನೇಟಿವ್ ಲೇಯರ್ಸ್ ಆಫ್ ಕಲ್ಲುಪ್ಪು, ಮರಳು ಮತ್ತು ಇದ್ಲು. ಅದೇ ರೀತಿ ಅದನ್ನೇ ರಿಪೀಟ್ ಮಾಡುವಂಥದ್ದು. ನೆಕ್ಸ್ಟು ದಿ ಅರ್ತ್ ವೈರ್ ಇಸ್ ಕನೆಕ್ಟೆಡ್ ಟು ದ ಪ್ಲೇಟ್. ನೋಡಿ, ಅಲ್ಲಿಗೆ ಅರ್ತ್ ವೈರ್ನ ಕನೆಕ್ಟ್ ಮಾಡಿರ್ತಾನೆ ಅದ್ರ ಪೈಪ್ ಮೂಲಕ. ಈ ಪೈಪ್ ಒಳಗಡೆ ಬಂದಿರುತ್ತೆ ವೈರು. ಇನ್ ಕೇಸ್ ಆಫ್ ಫಾಲ್ಟ್ ಕರೆಂಟ್ ಫ್ಲೋಸ್ ಸೇಫ್ಲಿ ಇನ್ ಟು ದ ಅರ್ತ್. ಓಕೆ, ಫಾಲ್ಟ್ ಕರೆಂಟ್ ಏನಾಗುತ್ತೆ ಅರ್ತ್ ಇದರೊಳಗಡೆ ಅಲ್ಲಿಗೆ ಫ್ಲೋ ಆಗಿಬಿಡುತ್ತೆ. ಕೀ ಪಾಯಿಂಟ್ಸ್: ಪ್ಲೇಟು ಕಾಪರ್, ಡೆಪ್ತ್ ಆಫ್ ಫಿಟ್ 2 ಮೀಟರ್ಸು, ಫಿಟ್ ಸೈಜು 1 mm ಇಂಟು 1 mm ಇಂಟು 2 mm. ಇದು ಈ ಥರ ಫಿಟ್ ಸೈಜು. ಇಲ್ಲಿ ನೋಡಿ, ಹಿಂಗೆ 1 mm 1 mm, ಇದು 2 ಮೀಟ್ರ್. ಫಿಲ್ಲಿಂಗ್ ಮೆಟೀರಿಯಲು ಆಲ್ಟರ್ನೇಟಿವ್ ಲೇಯರ್ಸ್ ಆಫ್ ಸಾಲ್ಟ್ ಆ್ಯಂಡ್ ಚಾರ್ಕೋಲ್. ಇಷ್ಟು ಬರೆದ್ರೆ ಸಾಕು ನೀವು. ಇದೇ ಸಾಕಿದಲ್ಲ ಇದು ನೀವೇನಾದರೂ ಎಲೆಕ್ಟ್ರಿಷಿಯನ್ ಆಗಿ ಅಥವಾ ಮನೆ ಕೆಲಸ ಎಲ್ಲ ಮಾಡಬೇಕಂದ್ರೆ ಅವಾಗ ಇಂಪ್ಲಿಮೆಂಟ್ ಮಾಡಿ. ಕೆಲವು ವಿಡಿಯೋಗಳು ಯೂಟ್ಯೂಬಲ್ಲೂ ತೋರಿಸಿದ್ದಾರೆ. ಅದೇನೋ ಕಲಿಸು ತಿಳಿಸು ಅಂತ ಏನು ಯೂಟ್ಯೂಬ್ ಚಾನಲಲ್ಲಿ. ಸೊ ಅದನ್ನು ಕೂಡ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಲ್ಲೂ ಕೂಡ ನೀವು ನೋಡ್ಕೋಬೋದು ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ. ಆದರೆ ಕಲಿಸು ತಿಳಿಸು ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಲ್ಲಿ ನಾವು ಹೋಗಿ ನೋಡ್ಕೊಳ್ಳಿ. ಅಂದರೆ ನಿಮಗೆಲ್ಲ ರಿಯಲ್ ಟೈಮ್ ತಿಳ್ಕೊಬೇಕು ಅಂತಂದರೆ. ಇಲ್ಲಾಂತಂದರೆ ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಬರೀ ಇಷ್ಟು ಮಾತಾಡ್ಬಿಡು, ಚಿತ್ರ ಬರೆದ್ಬಿಡು, ಆನ್ಸರ್ ಬರೆದ್ಬಿಡು, ಅದು ಏನೂ ವರ್ಕ್ ಆಗೋಲ್ಲ. ಮಗಪ್ ಮಾಡೋದು ಅರ್ಥ ಮಾಡ್ಕೋಬೇಕು. ಅಡ್ವಾಂಟೇಜಸ್: ಪ್ರೊವೈಡ್ಸ್ ವೆರಿ ಲೋ ರೆಸಿಸ್ಟೆನ್ಸ್ ಪಾರ್ಟ್ ಟು ಅರ್ತ್, more reliable and long lasting, suitable for sensitive electronic equipment, better performance in all types of soil. Okay,
ಅಂದರೆ ಎಲ್ಲ ಮಣ್ಣುಗಳಲ್ಲೂ ಕೂಡ ಇದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡುತ್ತೆ. ರಿಯಲ್ ಟೈಮ್ ಎಕ್ಸಾಂಪಲ್ ಎಲ್ಲಿ ಯೂಸ್ ಮಾಡ್ತೀವಿ? ಕಂಪ್ಯೂಟರ್ ಸಿಸ್ಟಮ್ಸು, ಹಾಸ್ಪಿಟಲ್ಸು, ಡೇಟಾ ಸೆಂಟರ್ಸು, ಲ್ಯಾಬೊರೇಟರೀಸು ಆ್ಯಂಡ್ ಪ್ಲೇಸಸ್ ವೇರ್ ಪ್ರಿಸೈಸ್ ಆ್ಯಂಡ್ ರಿಲಯಬಲ್ ಅರ್ಥಿಂಗ್ ಈಸ್ ರಿಕ್ವೈರ್ಡ್. ಓಕೆ, ರಿಮೆಂಬರ್, ಗುಡ್ ಅರ್ಥಿಂಗ್ ಪ್ರೊಟೆಕ್ಟ್ಸ್ ಲೈಫ್, ಇಕ್ವಿಪ್ಮೆಂಟ್ ಆ್ಯಂಡ್ ಪ್ರಾಪರ್ಟಿ. ಆಲ್ವೇಸ್ ಚೆಕ್ ಆ್ಯಂಡ್ ಮೇಂಟೈನ್ ಅರ್ಥಿಂಗ್ ರೆಗ್ಯುಲರ್ಲಿ. ಅರ್ಥಿಂಗು ಚೆನ್ನಾಗಿರಬೇಕು. ಈಗ ಫಾರ್ ಎಕ್ಸಾಂಪಲು, ಈಗ ನಮ್ದು ಏನೋ ನಾವು ಒಂದು ಗೀಜರ್ ಇರಲ್ಲ, ಸುಮ್ಮನೆ ಇರುತ್ತೆ. ನಾವು ಗೀಜರ್ ಹಾಕ್ಸ್ಕೋಬೇಕಾಗಿರುತ್ತೆ, ಅಥವಾ ಇನ್ನೂ ಬೇರೆ ಬೇರೆ ವಾಷಿಂಗ್ ಮಿಷಿನು, ಕೆಲವು ನಾವು ಏನು ಸಪ್ಲೈ ತೊಗೊಂಡಿರ್ತೀವಿ ಅದು ಸಾಕಾಗಲ್ಲ. ಅವಾಗ ನಾವು ಸ್ವಿಚಸ್ಗಳಾಗಿರ್ಬೋದು, 20 ಆಂಪಿಯರ್ ಕರೆಂಟ್ ಆಗಿರ್ಬೋದು, ಬೇರೆ ಬೇರೆ ವೈರ್ಗಳನ್ನ ನಾವು ತಡೆಯುವಂಥದ್ದನ್ನ ನಾವು ಹಾಕ್ಸ್ಕೋಬೇಕಾಗುತ್ತೆ. ಎಲೆಕ್ಟ್ರಿಷಿಯನ್ ಅವ್ರು ಹೇಳ್ತಾರೆ. ಆ ಥರದಲ್ಲಿ ನೀವು ಇದನ್ನೆಲ್ಲ ಥಿಯರಿನ ತಿಳ್ಕೊಳ್ಳಿ. ನೆಕ್ಸ್ಟ್ ಬಂದು ಪ್ಲೇಟ್ ಅರ್ಥಿಂಗ್ ಆಯ್ತು. ಇವಾಗ ಪೈಪ್ ಅರ್ಥಿಂಗ್ ಓದುವ. ನೋಡಿ, ಪೈಪ್ ಅರ್ಥಿಂಗ್ ಇಸ್ ದ ಮೋಸ್ಟ್ ಕಾಮನ್ ಆ್ಯಂಡ್ ಎಕನಾಮಿಕಲ್ ಮೆಥಡ್ ಆಫ್ ಅರ್ಥಿಂಗ್. ಅಂದರೆ ಪೈಪ್ ಅರ್ಥಿಂಗ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಕಾಸ್ಟ್ ವೈಸು ಕೂಡ ಇದು ನಮಗೆ ಕಮ್ಮಿ. ಒಂದು ನೋಡಿ, 3 ಅಡಿ ಗುಂಡಿ ತೋಡಿ, 3 ಮೀಟರ್ ಅಂತ ಇದೆ, ಒಂದು 3 ಅಡಿ ತೋಡಿ, 3-4 ಅಡಿ. ಇಲ್ಲಿ ಇದು ಪೈಪ್ ಇದು ಆಯಿತಾ, GI ಪೈಪ್ ಇದು. ಇಲ್ಲಿ GI ಪೈಪಿನ ಇದು ಅರ್ಥಿಂಗ್ ವೈರು ಒಳಗಡೆ ಬಿಟ್ಟಿರ್ತಾನೆ ಇಲ್ಲಿ ಈ ಪೈಪ್ ಒಳಗಡೆಗೆ. ಇದು ಮರಳು, ಇದು ಇದ್ಲು, ಕಲ್ಲುಪ್ಪು, ನೆಕ್ಸ್ಟು ಮರಳು, ಮತ್ತೆ ಮರಳು ಹಾಕಿ, ಮಣ್ಣು ಮರಳು ಮಿಶ್ರಿತ ಮಣ್ಣು ಹಾಕಿ, ಆಯಿತಾ. ನೋಡಿ, ಇದೆಲ್ಲ GI ಪೈಪ್. ಇವು 12 mm ಹೋಲ್ಸು, 90 mm GI ಪೈಪ್. ಆ GI ಪೈಪ್ ಕೊಡಿ ಅಂದರೆ ಅವ್ರು ಕೊಡ್ತಾರೆ ಅದರಲ್ಲಿ. ನೆಕ್ಸ್ಟು GI ಅಂದರೆ ಗ್ಯಾಲ್ವನೈಸ್ಡ್ ಐರನ್ ಅಂತ. ದಿ GI ಪೈಪ್ ಇಸ್ ಬುರಿಡ್ ವರ್ಟಿಕಲ್ ಇನ್ ದ ಗ್ರೌಂಡ್. ಅಂದರೆ ಇದನ್ನು ನಾವು ಭೂಮಿಗೆ ವರ್ಟಿಕಲಾಗಿ ಊತಿರ್ತೀವಿ. ದಿ ಪಿಟ್ ಇಸ್ ಫಿಲ್ಡ್ ವಿತ್ ಆಲ್ಟರ್ನೇಟಿವ್ ಲೇಯರ್ಸ್ ಆಫ್ ಸಾಲ್ಟು, ಚಾರ್ಕೋಲು, ಸ್ಯಾಂಡ್. The earthing wire is connected to the pipe. When a fault occurs, the fault current flows safely into the earth. ಓಕೆ, ಸೇಮು ಇದೆಲ್ಲ ಕೀ ಪಾಯಿಂಟ್ಸ್. ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ಯೂಸ್ ಮಾಡಿರ್ತೀವಿ, ಎಷ್ಟೆಷ್ಟು ಅಡಿ ತೆಗೆದಿರ್ತೀವಿ, ಉದ್ದಾಗಲಿ ಎಷ್ಟು ಅಷ್ಟೇ. ಇದು ಫನಲ್, ಸಿಮೆಂಟ್, ಕಾಂಕ್ರೀಟ್. ಇದರ ಅಡ್ವಾಂಟೇಜಸ್ಸು: ಎಕನಾಮಿಕಲ್ ಆ್ಯಂಡ್ ಈಸಿ ಟು ಇನ್ಸ್ಟಾಲ್. ಅಂದರೆ ಇದು ಕಾಸ್ಟ್ ವೈಸು ಕೂಡ ತುಂಬ ಅಫೋರ್ಡಬಲ್. ಓಕೆ, ಮಾಡ್ಬೋದು. ಯಾಕಂದರೆ ಒಂದು ಪೈಪ್ ಅಲ್ವಾ, ಅದಾದರೆ ಕಾಪರ್ ಪ್ಲೇಟು ಹಾಕಬೇಕು, GI ಪೈಪು ತರಬೇಕು, ಎಲ್ಲ ಮಾಡಬೇಕು. ಈ ನಿಮ್ಗಾದರೆ ಮರಳು ಎಲ್ಲ ಇರುತ್ತೆ, ಮರಳು ತಗೊಬರ್ತೀರಾ. ಇದ್ಲು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದರೆ, ಅದೆಲ್ಲರೂ ಒಲೆಯಲ್ಲಿ ಅಡುಗೆ ಮಾಡಿ ಇಲ್ಲೂ ಸಿಗ್ತದೆ. ಕಲ್ಲುಪ್ಪು ಕೂಡ ಕಡಿಮೆ ರೇಟಲ್ಲಿ ಸಿಗ್ತದೆ, ತಗೊಳ್ಳಿ. ನೆಕ್ಸ್ಟು ಅಡ್ವಾಂಟೇಜಸ್ಸು: ಎಕನಾಮಿಕಲ್ ಆ್ಯಂಡ್ ಈಸಿ ಟು ಇನ್ಸ್ಟಾಲು, ರಿಕ್ವೆಸ್ಟ್ ಲೆಸ್ ಮೇಂಟೆನೆನ್ಸ್, ಪ್ರೊವೈಡ್ಸ್ ಎಫೆಕ್ಟಿವ್ ಅರ್ಥಿಂಗ್ ಫಾರ್ ಮೋಸ್ಟ್ ಅಪ್ಲಿಕೇಶನ್ಸ್, ಯೂಸ್ಡ್ ಇನ್ ಡೊಮೆಸ್ಟಿಕ್, ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಇನ್ಸ್ಟಾಲೇಷನ್ಸ್. ನೋಡಿ, ಇದು ಸ್ಟ್ರೀಟ್ ಲೈಟ್ಸು. ಇಲ್ಲೂ ಕೂಡ ಅರ್ಥಿಂಗ್ ಮಾಡಿದರೆ ಕೆಳಗಡೆ ಕಾಂಕ್ರೀಟ್ ಹಾಕ್ಬಿಟ್ಟು ನೋಡಿರ್ಬೋದು ನೀವು, ಫ್ಯಾಕ್ಟರೀಸಲ್ಲಿ ಮತ್ತು ಶಾಪ್ ಆ್ಯಂಡ್ ಆಫೀಸಸಲ್ಲಿ, ಹೋಮ್ಸು. ಗುಡ್ ಅರ್ಥಿಂಗ್ ಸೇವ್ಸ್ ಲೈಫ್, ಪ್ರೊಟೆಕ್ಟ್ಸ್ ಇಕ್ವಿಪ್ಮೆಂಟ್ ಆ್ಯಂಡ್ ಪ್ರಿವೆಂಟ್ಸ್ ಫೈರ್. ಈಗ ನಾನು ನಿಮಗೆ ಅರ್ಥಿಂಗ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಇದನ್ನು ಡಿಫ್ರೆನ್ಸ್ ಮಾಡುವ. ಈಗ ಡಿಫ್ರೆನ್ಸ್ ತಿಳಿಸ್ತೀನಿ. ಈಗ ಪ್ಲೇಟ್ ಅರ್ಥಿಂಗ್, ಪೈಪ್ ಅರ್ಥಿಂಗ್. ಪ್ಲೇಟ್ ಅರ್ಥಿಂಗು ಕಾಸ್ಟ್ಲಿ, ನಾನು ಆಲ್ರೆಡಿ ಹೇಳಿದ್ನಲ್ಲ. ಇದು ಎಕನಾಮಿಕಲ್ಲು. ಇಲ್ಲಿ ನಾವು ಯೂಸ್ ಮಾಡೋದು ಕಾಪರ್ GI ಪ್ಲೇಟು. ಇಲ್ಲಿ GI ಪೈಪ್ ಮಾತ್ರ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದು ಯೂಸ್ಡ್ ಫಾರ್ ಸೆನ್ಸಿಟಿವ್ ಇಕ್ವಿಪ್ಮೆಂಟು. ಸೆನ್ಸಿಟಿವ್ ಇಕ್ವಿಪ್ಮೆಂಟ್ ಅಂತಂದರೆ ಕಂಪ್ಯೂಟ್ರು, ಇಂಥವಕ್ಕೆ ಯೂಸ್ ಮಾಡ್ತೀವಿ. ಡೇಟಾ ಸೆಂಟರು, ಮೆಡಿಕಲ್ ಇಕ್ವಿಪ್ಮೆಂಟು, ಲ್ಯಾಬೊರೇಟರಿ ಇನ್ಸ್ಟ್ರೂಮೆಂಟ್ಸು, PLCಸು, ಈ ಥರದಕ್ಕೆ ಪ್ಲೇಟ್ ಅರ್ಥಿಂಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಯೂಸ್ಡ್ ಇನ್ ಹೋಮ್
ಆ್ಯಂಡ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಇದು ಲೆಸ್ ಕಾಮನ್, ಇದು ಮೋಸ್ಟ್ ಕಾಮನ್, ಅಂದರೆ ಜಾಸ್ತಿ ಇದೆ ಯೂಸ್ ಮಾಡೋದು. ಮೋಸ್ಟ್ ಕಾಮನ್ ಅಂದರೆ ಇಷ್ಟೇ ನೋಡಿ. ಅದೇ ನೀವು ನೀಟಾಗಿ ಲೈನಾಗಿ ಬರ್ಕೊಳ್ಳಿ. ಸಾರಿ, ಇದೆಲ್ಲ ಒಂದೇ. ಇದು ಯೂಸ್ ಫಾರ್ ಸೆನ್ಸಿಟಿವ್ ಇಕ್ವಿಪ್ಮೆಂಟು. ಇದು ಡಿಫ್ರೆನ್ಸು, ಪ್ಲೇಟ್ ಅರ್ಥಿಂಗ್ ವರ್ಸಸ್ ಪೈಪ್ ಅರ್ಥಿಂಗ್. ನೆಕ್ಸ್ಟ್ ಕನ್ಕ್ಲೂಷನ್ ಏನಂತಂದರೆ, ಅರ್ಥಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲೆಕ್ಟ್ರಿಕಲ್ ಸೇಫ್ಟಿ ಸಿಸ್ಟಮ್. ಇಟ್ ಪ್ರೊಟೆಕ್ಟ್ಸ್ ಹ್ಯೂಮನ್ ಲೈಫ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್ properly by safely carrying fault current to the ground. Okay, so I have explained with real time examples. In the next video, let's study one experiment, demonstrate the use of personal protective equipment PP and types. ಇದೊಂದು ಚಾಪ್ಟರ್ಗೆ ಮಾತ್ರ ನಾನು ಎಕ್ಸ್ಪೆರಿಮೆಂಟ್ನ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕೆಂದರೆ ವೆರಿ ವೆರಿ ಇಂಪಾರ್ಟೆಂಟು. ರಿಯಲ್ ಟೈಮಲ್ಲೂ ಕೂಡ ಅದು ಹೆಲ್ಪ್ ಆಗುತ್ತೆ ಇದು, ಅದಕ್ಕೋಸ್ಕರ. ಇನ್ನು ಮಿಕ್ಕಿದ ಚಾಪ್ಟ್ರಿಗೆಲ್ಲ ಥಿಯರಿ ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದೊಂದು ಎಕ್ಸ್ಪೆರಿಮೆಂಟ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕೆಂತಂದರೆ ನನ್ನದು ಲ್ಯಾಬೊರೇಟ್ರಿಗಳಲ್ಲೇ ಇದನ್ನು ಎಕ್ಸ್ಪೆರಿಮೆಂಟ್ನ ಕಲ್ತ್ರೆ ಬೆಸ್ಟು. ಬಟ್ ಇದು ಥಿಯರಿ ಥರ ಇದೆ. ಡೆಮೋಸ್ಟ್ರೇಟ್ ದಿ ಯೂಸ್ ಆಫ್ ಪರ್ಸ್ನಲ್ ಆ್ಯಂಡ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಆ್ಯಂಡ್ ಟೈಪ್ಸು ತುಂಬ ಹೆಲ್ಪ್ ಆಗುತ್ತೆ, ಆಯಿತಾ. ಮತ್ತು ನೋ ಯುವರ್ ಎಲೆಕ್ಟ್ರಿಕಲ್ ಲ್ಯಾಬ್, ಐಡೆಂಟಿಫೈ ದಿ ಪವರ್ ಸಪ್ಲೈ, ವೇರಿಯಸ್ ಪವರ್ ಸಪ್ಲೈ ಕಾಂಪೊನೆಂಟ್ಸ್. ಓಕೆ, ಅಂದರೆ DC ಪವರ್ ಸಪ್ಲೈ, AC ಪವರ್ ಸಪ್ಲೈ, RPS, ಬ್ಯಾಟ್ರಿಗಳಂದ್ರೆ ಏನು, ಇದನ್ನು ನಾನು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಕಾಂಪೊನೆಂಟ್ಸ್ ಅಂದರೆ ಏನು, ಬೇಸು, ನ್ಯೂಟ್ರಲ್, ಅರ್ತು, ಇವನ್ನೆಲ್ಲ ನೆಕ್ಸ್ಟು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಟೈಮ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.